ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ದೇಶಭಕ್ತಿಯ ವಾತಾವರಣದಲ್ಲಿ ಆಚರಿಸಲಾಯಿತು. ಕುಂಬಳಗೋಡು ಬಿಜಿಎಸ್ ಗ್ರೌಂಡ್ನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಿಜಿಎಸ್ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಧ್ವಜಾರೋಹಣದ ಬಳಿಕ ರಾಷ್ಟ್ರಗೀತೆ ಹಾಗೂ ದೇಶಭಕ್ತಿ ಗೀತೆಗಳ ಮೂಲಕ ಹುತಾತ್ಮರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕಿದ ವಿದ್ಯಾರ್ಥಿಗಳು ದೇಶಭಕ್ತಿ ಹಾಗೂ ರಾಷ್ಟ್ರ ಪ್ರೇಮದ ಸಂದೇಶವನ್ನು ಸಾರಿದರು. ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ವಿವಿಧ ಆವರಣಗಳಲ್ಲೂ ಕೂಡ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆದವು. ಇನ್ನು ನೃತ್ಯ, ಸಂಗೀತ ಹಾಗೂ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿತು. In this time. ಇವತ್ತು ನಮ್ಮ BGS ನಾಲೆಡ್ಜ್ ಸಿಟಿ ಇಲ್ಲಿ ಏನಿದೆ, ಇಲ್ಲಿ 3 ಸಂಸ್ಥೆಗಳಿದೆ. BGS ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು BGS IAS ಅಂತ ಇನ್ನೊಂದು ಹೋಟೆಲ್ ಮ್ಯಾನೇಜ್ಮೆಂಟ್. ಎಲ್ಲರೂ ಸೇರಿ ಇವತ್ತು ಒಂದೇ ಗ್ರೌಂಡಲ್ಲಿ ನಾವೆಲ್ಲ ಭಾರತೀಯರು ನಮ್ಮ ಇಂಡಿಪೆಂಡೆನ್ಸ್ ಡೇ ಏನಿದೆ ಅದಕ್ಕೆ ನಾವೆಲ್ಲ ಭಾಗವಹಿಸಬೇಕು ಅಂತ ನಮ್ಮ ಪ್ರೀತಿ ಪಾತ್ರರಾದ ರಾಕೇಶ್ ಶೆಟ್ಟಿಯವರಾಗಿರ್ಬೋದು, ನಮ್ಮ ಮಂತ್ರಾಲಯದಿಂದ ಭಾಳ ಸಂತೋಷ ಆಯಿತು ನನಗೆ. ಏಕೆಂದರೆ ಇವತ್ತು ಮಂತ್ರಾಲಯ ಇವತ್ತು ನನಗೆ ಎಷ್ಟು ಪ್ರೀತಿ ಪಾತ್ರರಾಗಿದ್ದೆ ಅಂದರೆ, ಒಂದು ತವರು ಮನೆಯಿಂದ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಕ್ಕೆ ಬಂದಂಗೆ ಇವತ್ತು ಮಂತ್ರಾಲಯದಿಂದ ನನ್ನ ವಿಚಾರಣೆ ಮತ್ತು ಆರೋಗ್ಯ ವಿಚಾರಿಸಕ್ಕೆ ಬಂದಿರತಕ್ಕಂಥದ್ದು. ಮತ್ತು ನೆಕ್ಸ್ಟು ಮಂತ್ರಾಲಯದಲ್ಲಿ ಮಂತ್ರಾಲಯ ರಾಯರ ಆರಾಧನೆ ನಡೆಯುತ್ತೆ, ಅದಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು. ಇದು ಹೇಗೆ ಇದೆ ಅಂತಂದರೆ, ಒಂದು ತುಂಬ ಸಂತೋಷದ ದಿನ. ಇಂಡಿಪೆಂಡೆನ್ಸ್ ಡೇಲಿ ಎಲ್ಲರೂ ಇಂಡಿಪೆಂಡೆನ್ಸ್ ಆಗಿರಬೇಕು ಅಂತಲೇ ನಮ್ಮ ರಾಕೇಶ್ ಶೆಟ್ಟಿಯವರು ಹೇಳ್ದಂಗೆ ಅದು ಜೀನ್ಸಲ್ಲಿ ಬಂದ್ಬಿಟ್ಟಿರ್ತದೆ ನಾವು ಹೇಗಿರಬೇಕು ಅಂತ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದ್ದಾರೆ, 1500 ಜನ ಹುಡುಗರುಗಳೆಲ್ಲ ಸೇರಿ ಇಂಡಿಪೆಂಡೆನ್ಸ್ ಡೇನ ತುಂಬ ಸಂತೋಷವಾಗಿ ಆಚರಣೆ ಮಾಡಿದ್ದಾರೆ. ನನ್ನ ಪರವಾಗಿ ಇಂಡಿಪೆಂಡೆನ್ಸ್ ಡೇ 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಭಾಳ ಸಂತೋಷವಾಗಿ ಆಚರಿಸಿದ್ದೀವಿ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.